ವರ್ಷಗಳಿಂದ ಆಸ್ತಮಾ ವ್ಯಾಧಿಯಿಂದ ಬಳಲುತ್ತಿದ್ದವರು 3 ತಿಂಗಳ ಚಿಕಿತ್ಸೆಯ ನಂತರ ನಾವು ಚಾಮರಾಜನಗರದಿಂದ ಬಂದಿದ್ದೀವಿ. ಇವ್ರ ಹೆಸರು ಪುಟ್ಮಾದಮ್ಮ. ಇವ್ರು ನಮ್ಮ ಅಜ್ಜಿ ಆಗ್ಬೇಕು. ಇವ್ರಿಗೆ 67 ವರ್ಷ. ಅವ್ರಿಗೆ ಅಸ್ತಮ ತೊಂದರೆ ಇತ್ತು. 8 ವರ್ಷದಿಂದ ಆ ಸಮಸ್ಯೆಯಿಂದ ಬಳಲ್ತಾ ಇದ್ರು. ಅವ್ರಿಗೆ ರಾತ್ರಿ ಹೊತ್ತು ಮಲಗುವಾಗ ಉಸಿರಾಟ ಸಮಸ್ಯೆ ಇತ್ತಿತ್ತು, ಕೆಮ್ಮಲು ಬರ್ತಾ ಇತ್ತು, ನಿದ್ರೆ ಬರುವಾಗ ಗೊರಗೊರ ಅನ್ನೋ ಶಬ್ದ ಆಗ್ತಾ ಇತ್ತು. ನಾವು ಸುಮಾರು ಕಡೆ ತೋರಿಸಿದ್ವಿ, ಪಂಪೊಡೆ ಮಿಷಿನ್ ಕೊಟ್ಟಿದ್ರು, ಅದರಲ್ಲೂ ಸಮಸ್ಯೆ ಆಗ್ತಾ ಇತ್ತು. ಅದರಿಂದ ಸುಮಾರು ಮೆಡಿಸಿನ್ಗಳು ತಗೊಂಡ್ರು ಅದು ಕ್ಯೂರ್ ಆಗಿರ್ಲಿಲ್ಲ. ಟಿವಿಲಿ ನೋಡಿದಾಗ RGR ಹಾಸ್ಪಿಟ್ಲ್ ಬಂದ್ಮೇಲೆ ಡಾಕ್ಟ್ರು ನಾಡಿ ಮುಟ್ ನೋಡಿದ್ರು, ಸ್ಟೆಥೋಸ್ಕೋಪ್ ಅಲ್ಲಿ ಚೆಕ್ ಮಾಡಿದ್ರು. ಇಲ್ಲ ಊಟ ತಿಂಡಿನ ಟೈಮ್ ಟುಗೆ ಬಿಸಿ ಆಹಾರ ತಿನ್ಬೇಕು, ಊಟ ತಿಂಡಿಲಿ ಏನು ಕಂಟ್ರೋಲ್ ಹೇಳಿಲ್ಲ, ಎಲ್ಲ ಆಹಾರನೂ ತಿನ್ಬೋದು ಅಂತ ಹೇಳಿದ್ರು. ಅಲ್ಲೇ ಚಿಕಿತ್ಸೆನೂ ಚೆನ್ನಾಗಿ ಕೊಟ್ಟರು. ಇವಾಗ ಇಲ್ಲಿಗೆ ಬಂದ್ಮೇಲೆ 2-3 ತಿಂಗಳಿಂದ ನಾರ್ಮಲ್ ಆಗಿ ಕ್ಯೂರ್ ಆಗಿ ಚೆನ್ನಾಗಿದ್ದಾರೆ. ಇವಾಗ ಏನು ಪ್ರಾಬ್ಲಮ್ ಇಲ್ಲ. ಇಲ್ಲಿ RGR ಬಂದಾಗ ಔಷಧಿಗಳು ತಗೊಂಡ್ಮೇಲೆ ಅವ್ರು ಇವಾಗ ಚೆನ್ನಾಗಿ ಊಟ ತಿಂಡಿ ಮಾಡ್ತಾ ಇದ್ದಾರೆ, ನಿದ್ರೇನು ಮಾಡ್ತಾ ಇದ್ದಾರೆ. ಪಂಪೊಡೆ ಮಿಷಿನ್ ಅದನ್ನು ನಿಲ್ಲಿಸ್ಬಿಟ್ಟಿದ್ದಾರೆ. ಇವಾಗ RGR ಹಾಸ್ಪಿಟ್ಲ್ಗೆ ಡಾಕ್ಟರ್ಗಳು ತುಂಬಾ ಧನ್ಯವಾದಗಳು. RGR ಹೆರ್ಬಲ್ ಹಾಸ್ಪಿಟಲ್ಸ್ 9962280003